ಮತ್ತು ನೆರವು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವ ತಾಲೂಕಿನ ನಿಮ್ಮನ್ನು ನನಗೂ ಬಹಳ ಖುಷಿ ಆಯಿತು. ಅದರಿಂದ ನಮಗೂ ಸಹ ಸಮಯದ ಅಭಾವ ತುಂಬ ಕಡಿಮೆ ಇರೋದ್ರಿಂದ ನಾನು ಕೆಲವು ವಿಚಾರಕ್ಕೆ ನಾನು ಮಾತನಾಡ್ತೀನಿ. ಯಾಕೆ ಮಕ್ಕಳಿನ ಆಚರಣೆ ಮಾಡಬೇಕು ಅಂತ ವಿಷಯ ಬಂದಾಗ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಪೈಕಿ 39% ಮಕ್ಕಳಾಗಿದ್ದರಿಂದ ಅಂದ್ರೆ ಒಟ್ಟಾರೆ ಜನಸಂಖ್ಯೆ ತಗೊಂಡ್ರೆ ಸುಮಾರು 48 ಕೋಟಿ ಮಕ್ಕಳು ಭಾರತದಲ್ಲಿದ್ದಾರೆ. ಅದರಿಂದ ಅವರೆಲ್ಲರೂ ಸಹ ರಕ್ಷಣೆ ಮಾಡಬೇಕು ಅನ್ನೋದು ಈ ಒಂದು ಮಕ್ಕಳ ದಿನಾಚರಣೆಯ ಒಂದು ಪ್ರಮುಖ ಉದ್ದೇಶ. ಅದೇ ಮಕ್ಕಳ ದಿನಾಚರಣೆ ಯಾವುದಕ್ಕೆ ಆಚರಣೆ ಮಾಡಿ ನಿಮಗೆಲ್ಲ ಗೊತ್ತೇ ಇದೆ. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಕ್ಕಳ ಮೇಲಿದ್ದಂತ ಅತೀವ ಪ್ರೀತಿಯ ಪ್ರಯುಕ್ತ ಪ್ರತಿ ನವೆಂಬರ್ 14 ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಇನ್ನ ನಾವೆಲ್ಲರೂ ಸಹ ಬಹಳ ಸಂತೋಷವಾಗಿದ್ವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಮಕ್ಕಳ ನಮ್ಮ ಹಕ್ಕುಗಳನ್ನು ನಾವು ತಿಳ್ಕೋಬಹುದು. ನೋಡಿ, ಮೊದಲನೇದಾಗಿ ಮಕ್ಕಳಂದ್ರೆ ನಾನೊಬ್ಬ ಮಗು ತರನೇ ಈಗ ನಿಮ್ಮದೇ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಯಾರಂದ್ರೆ ನಾನೊಬ್ಬ ಮಗು. ನನಗೆ 18 ವರ್ಷ ವಯಸ್ಸಿನ ಕೆಳಗಿದ್ರೆ ನಾನೊಬ್ಬ ಮಗು ಅಂತ ನನಗೆ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ ಏನೇನೆಲ್ಲ ಹಕ್ಕು ಇರಬೇಕು ಅಂತ ಬಂದಾಗ ಮೊದಲನೇದಾಗಿ ನನಗೆ ಜೀವಿಸುವ ಹಕ್ಕು ಬೇಕು, ಅದೇ ರೀತಿ ರಕ್ಷಣೆ ಹಕ್ಕು ಬೇಕು, ಅದೇ ರೀತಿ ಶಿಕ್ಷಣದ ಹಕ್ಕು ಬೇಕು, ಅದೇ ರೀತಿ ಭಾಗವಹಿಸುವ ಹಕ್ಕು ಬೇಕು. ಈ ಎಲ್ಲ ಹಕ್ಕುಗಳು ಸಿಕ್ಕಿದಾಗ ನಾನು ಮಗುವಾಗಿ ಬೆಳೆಯೋದಕ್ಕೆ ಸಾಧ್ಯ. ಅದೇ ರೀತಿ ನಮಗೆ ಆದಂತ ಒಂದು ಕೆಲವು ಕಾನೂನುಗಳಿದೆ. ಅಂದ್ರೆ ಮೊದಲನೇದಾಗಿ ಮಕ್ಕಳಿಗೆ ಏನು ರಾಷ್ಟ್ರೀಯ ಮಕ್ಕಳ ನೀತಿ ಅಂದ್ಬಿಟ್ಟು 2013 ಬಂದು ನಮಗೋಸ್ಕರ ಬಂದಂತ ಕಾಯ್ದೆ ಅದು. ಅಂದ್ರೆ ಈ ಉದ್ದೇಶ ಮಕ್ಕಳಿಗೆ ಪ್ರತಿಯೊಂದು ಜಾಗದಲ್ಲೂ ಅವರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ. ಇದು ಮಕ್ಕಳ ರಾಷ್ಟ್ರೀಯ ನೀತಿ ಆಯೋಗ. ಅದೇ ರೀತಿ ನಾವೆಲ್ಲರೂ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ, ನಮಗೆಲ್ಲರೂ ಸಹ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನು 2009 ಕಾಯ್ದೆಯಲ್ಲಿ ನಾವೆಲ್ಲ ಸಹ ಶಿಕ್ಷಣ ಮಾಡ್ಕೊಳ್ತಾ ಇದ್ವಿ. ಇದು ನಮಗಿರೋಂಥ ಒಂದು ಕಾಯ್ದೆ. ಇದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಬಂದಿರೋದು ಪೋಕ್ಸೋ ಕಾಯ್ದೆ. ಅಂದ್ರೆ ಏನು ಮಕ್ಕಳ ಒಂದು ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2012 ಬಂದಿದೆ. ಇದೊಂದು ಕಾಯ್ದೆ ನಮ್ಮೆಲ್ಲರಿಗೂ ರಕ್ಷಣೆ ಇದೆ. ಅಂದ್ರೆ ಇದೆಲ್ಲ ಒಟ್ಟಾರೆ ನಾನು ಒಂದು ಮಗು ತರ ನಾನು ಮಾತಾಡ್ತಾ ಇದ್ದೀನಿ. ಇನ್ನ ಕೊನೆಯದಾಗಿ ನಮಗೆ ಮಕ್ಕಳಿಗೆ ಏನು ಬಾಲ್ಯ ವಿವಾಹ ತಡೆ ವಿವಾಹ ಕಾಯ್ದೆ. ಅಂದ್ರೆ ನಾವು ಏನು ಮಕ್ಕಳಾಗಿರೋದ್ರಿಂದ ನಿಮ್ಗೆಲ್ಲರೂ ಗೊತ್ತಿದೆ, 18 ವರ್ಷ ಹೆಣ್ಮಕ್ಳಿಗೆ 21 ವರ್ಷ ಗಂಡು ಮಕ್ಕಳಿಗೆ ಆದಂತ ನಮಗೆ ಯಾವ ರೀತಿ ಮದುವೆ ಆಗಬಾರ್ದು. ಒಂದ್ ವೇಳೆ ಅದಕ್ಕೆ ಆದ ಕಾನೂನಿಸಿ ಶಿಕ್ಷಣ ಅಪರಾಧ. ಇದು ಒಟ್ಟಾರೆಯಾಗಿ ಇದು ಮಕ್ಕಳ ಒಂದು ಕಾಯ್ದೆ ಸಂಬಂಧಪಟ್ಟಂತೆ. ಈ ವಿಶೇಷವಾಗಿ ನಾನೊಂದು 2 ನಿಮಿಷ ಮಾತ್ರ ಮಾತಾಡಿಸ್ತೀನಿ. ಇನ್ನ ವಿಶೇಷವಾಗಿ ಈಗ ನಾವು ನೋಡುವಂತ ಪೋಕ್ಸೋ ಕಾಯ್ದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಹೇಳಬೇಕಾದ ಒಂದು ಅವಶ್ಯಕತೆ ಇತ್ತು, ಆದ್ರೆ ಸಮಯದ ಅಭಾವದಿಂದ ಹೇಳಕ್ಕಾಗಲ್ಲ. ಅದನ್ನ ನೋಡಿ, ಮೊದಲನೇದಾಗಿ ಈ ಒಂದು ಕಾಯ್ದೆ ನಮಗಿರುವಂತ ಕಾಯ್ದೆ 2012 ಜಾರಿಗೆ ಬಂತು. ಈ ಒಟ್ಟಾರೆ ಕಾಯ್ದೆ ಒಂದು 60 ಸೆಕ್ಷನ್ಸ್ ಇದೆ. 60 ಸೆಕ್ಷನ್ ಇದು ಒಂದು ಕಾಯ್ದೆ ಮೂಲ ಉದ್ದೇಶ ಏನಂದ್ರೆ ಮಕ್ಕಳನ್ನ ಅಂದ್ರೆ ನಮ್ಮನ್ನ ಲೈಂಗಿಕ ದೌರ್ಜನ್ಯ ನಡೆಯಬಾರದು ಅಂದ್ಬಿಟ್ಟು ಈ ಒಂದು ಕಾಯ್ದೆ ಒಂದು ವಿಶೇಷವಾದ ಒಂದು ಉದ್ದೇಶ. ಅಂದ್ರೆ ಮಕ್ಕಳು ಯಾವುದೇ ರೀತಿ ಅವರಿಗೆ ಲೈಂಗಿಕ ಕ್ರಿಯೆ ಆಗಿರ್ಬೋದು, ಅಥವಾ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ಲೈಂಗಿಕ ಶೋಷಣೆ ಆಗಿರ್ಬೋದು, ಅದೇ ರೀತಿ ಮಕ್ಕಳ ಒಂದು ಅಶ್ಲೀಲ ಚಿತ್ರಗಳಾಗಿರ್ಬೋದು, ಯಾವುದೇ ರೀತಿ ಸಾರ್ವಜನಿಕವಾಗಿ ಇಲ್ಲೇ ಪ್ರದರ್ಶನ ಮಾಡಬಹುದು, ಅವ್ರಿಗೆ ಯಾವ್ದು ತೊಂದರೆ ಕೊಡಬಾರ್ದು. ಆ ಒಂದು ಪ್ರಯುಕ್ತ ಈ ಒಂದು ಕಾಯ್ದೆ 2012 ಜಾರಿಗೆ ಬಂತು. ಕಾಲಕ್ರಮೇಣ ಸಾಕಷ್ಟು ಈ ಒಂದು ಕಾಯ್ದೆ ತಿದ್ದುಪಡಿ ಆಗಿದೆ. ಇನ್ನ ವಿಶೇಷವಾಗಿ ಈ ಕಾಯ್ದೆ ಬಗ್ಗೆ ಹೇಳ್ಬೇಕಾದ್ರೆ ಏನು ನಮಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಮಕ್ಕಳು ಅಂದ್ರೆ ನಾವಂದ್ರೆ ಈಗ ನನಗೆ ಮಗು ಅಂದ್ರೆ ಈ ಒಂದು ಕಾಯ್ದೆಯಲ್ಲಿ 18 ವರ್ಷಕ್ಕಿಂತ ಕೆಳಗಡೆ ನಮಗೆ ಅಂದ್ರೆ ಅದು ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಈ ಒಂದು ಕಾಯ್ದೆ ಅಡಿಯಲ್ಲಿ ಬರ್ತಿದೆ. ಅಂದ್ರೆ ಇಬ್ರು ಸೇರಿದ್ರು ಇಲ್ಲಿ ಮಕ್ಕಳಾಗ್ತೀವಿ. ಅದರಿಂದ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನು ಮೊದಲನೇದಾಗಿ ಮಕ್ಕಳಿಗೆ ಸಾಕಷ್ಟು ರಕ್ಷಣೆ ಆಗ್ತಿದೆ. ಅಂದ್ರೆ ಯಾವುದೇ ರೀತಿ ತೊಂದರೆಗಳಾದಂತ ಸಂದರ್ಭದಲ್ಲಿ ಈಗ ವಿಶೇಷವಾದ ನ್ಯಾಯಾಲಯ ಸಹ ಸ್ಥಾಪನೆ ಇದೆ. ಪೋಕ್ಸೋ ಕೋರ್ಸ್ ಅಂತ ಪ್ರತಿ ಜಿಲ್ಲೆಗೆ ಒಂದಿದೆ. ಕೋಲಾರದಲ್ಲಿ ಒಂದು ಜಿಲ್ಲೆ ಇದೆ. ಅದೇ ರೀತಿ CWC ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ. ಈ ಒಂದು ಕಮಿಟಿಯಲ್ಲಿ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡ್ತೀವಿ. ಅದೇ ರೀತಿ ಅವ್ರಿಗೆ ಏನು ಇಲ್ಲೇ ಆನ್ಸರ್ಪೇಟೆ ಪಕ್ಕನೇ ಇದೆ ಆ ಒಂದು ಅಬ್ಸರ್ವೇಷನ್ ಮತ್ತು OH ಅಂತ. ಅದ್ರಲ್ಲಿ ಮಕ್ಕಳಿಗೆ ಏನು ತೊಂದರೆ ಆದ್ರೆ ಅದ್ರಲ್ಲಿ ಬಿಡ್ತೀವಿ. ಪ್ಲಸ್ ಏನಾದ್ರು ಈ ಒಂದು ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ವಿಶೇಷವಾಗಿ ಪೊಲೀಸರು 24 ಗಂಟೆ ಒಳಗೆ ಬಂದು ಆ ಮಗು ಮೊದಲನೇ ಬಾರಿಗೆ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಿ ಮೊದಲ ಬಾರಿಗೆ ಆ ಮಗುಗೆ ಒಂದು ಪ್ರಾಥಮಿಕ ಚಿಕಿತ್ಸೆ ಆಗಿರ್ಬೋದು, ಹೆಚ್ಚಿನ ಚಿಕಿತ್ಸೆ ಆಗಿರ್ಬೋದು, ಆಸ್ಪತ್ರೆ ಕೊಡಬೇಕಾಗ್ತದೆ. ಅಂದ್ರೆ ನಮಗಿರೋದ್ರ ಎಲ್ಲ ಅಂದ್ರೆ ಮೊದಲನೇದಾಗಿ ಆಸ್ಪತ್ರೆ ಕೊಡಬೇಕು. ಪ್ಲಸ್ ಆ ಮಗುಗೆ ಏನೋ ಒಂದು ರೀತಿ ಏನೋ ತೊಂದರೆ ಆಯ್ತು ಅಂದ್ರೆ 24 ಗಂಟೆ ಒಳಗಡೆ ಏನು ಒಂದು ಸಂಬಂಧಪಟ್ಟ
ಇದೆಲ್ಲ ಒಂದು ಅವಕಾಶ ಇರುತ್ತೆ. ಅದೇ ರೀತಿ ಆ ಮಗುಗೆ ಏನಾದ್ರು ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಬೇರೆ ಬೇರೆ ಕಡೆ ಕಳಿಸಿ ಒಳ್ಳೆ ಹಾಸ್ಪಿಟಲ್ ಕಳಿಸಿ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇದು ನಮ್ಮೆಲ್ಲರಿಗೂ ಇರುವಂತ ಒಂದು ಇದು. ಇನ್ನ ನಾವು ಯಾವ್ಯಾವ್ದು ಈಗ ಇಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಈಗ ನಮ್ಗೆ ಈ ಪೋಕ್ಸೋ ಕಾಯ್ದೆಯಲ್ಲಿ ವಿಶೇಷವಾಗಿ ಒಂದು ತಿಳುವಳಿಕೆ ಬೇಕೇ ಬೇಕಾಗ್ತದೆ. ಯಾಕಂದ್ರೆ ಇದು ನಮ್ಗೆ ನೇರವಾಗಿರುವಂತ ಒಂದು ಅಲ್ಲೇ ಆಗಿದ್ದ ಈಗ ನಮ್ಮ ಕೋಲಾರ ಭಾಗ ಆಗಿರ್ಬೋದು, ಕೆಜಿಎಫ್ ಆಗಿರ್ಬೋದು, ಅತಿ ಹೆಚ್ಚು ಪ್ರಕರಣಗಳು ಬರ್ತಾ ಇದೆ. ಈ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು ಅಥವಾ ಅವ್ರಿಗೆ ನಾವು ತೊಂದರೆ ಮಾಡೋದು ಸಾಕಷ್ಟು ಪ್ರಕರಣಗಳು ಇದೆ ನಮ್ಮ ಮುಂದೆ. ಅದರಿಂದ ಇನ್ನು ಮುಂದೆ ಕಾನೂನಲ್ಲಿ ಬಹಳ ರಕ್ಷಣೆಯಿಂದ ಶಿಕ್ಷೆಗಳು ಸಹ ಇದೆ. ಈಗ ಯಾವ್ದಾದ್ರು ನಮ್ಗೆ ಲೈಂಗಿಕ ಕ್ರಿಯೆಯನ್ನು ಸಂಬಂಧಪಟ್ಟಂತೆ ನೋಡಿ, ಸೆಕ್ಷನ್ 3 ಪ್ರಕಾರ ಯಾವುದೇ ಒಂದು ಮಗು ಅಂದ್ರೆ 18 ವರ್ಷದಿಂದ ಮಗು ಜೊತೆ ಏನಾದ್ರು ನಾವೇನೋ ಸಂಭೋಗ ಏನಾದ್ರು ಮಾಡಿದ್ದೆ ಆದ್ರೆ ಅವರಿಗೆ ಏನು ಕಾಲ 3ರಂತೆ ಕಾಲ 4ರಲ್ಲಿ ಅವ್ರಿಗೆ ಏನು ಜೀವನ ಅಂದ್ರೆ 7 ವರ್ಷ ಪ್ಲಸ್ ಜೀವನ ಶಿಕ್ಷೆ ಶಿಕ್ಷೆ ಕೊಡಬಹುದು. ಇನ್ನು ಕಾಲಂ ನಂಬರ್ 5ರಲ್ಲಿ ಏನು ಅಗ್ರಿವೇಟೆಡ್ ಪೆನಿಟ್ರೇಟಿವ್ ಅಂತ ಅಂದ್ರೆ ಪೆನಿಟ್ರೇಟಿವ್ ಸರ್ಕಾರಿ ಅಧಿಕಾರ ಆಗಿರ್ಬೋದು, ಅವರು ಯಾರೇ ಆಗಿರ್ಬೋದು, ನ್ಯಾಯಾಲಯದ ಅಧಿಕಾರಿಗಳಾಗಿರ್ಬೋದು ಅಥವಾ ಏನು ಶಾಲೆ ಶಿಕ್ಷಕರಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯವರಾಗಿರ್ಬೋದು, ಸರ್ಕಾರದಲ್ಲಿ ಯಾರೇ ಕೆಲಸ ಮಾಡೋರು ಈ ತರ ಏನಾದ್ರು ಮಕ್ಕಳನ್ನೇನಾದ್ರು ಉಪಯೋಗ ಪಡಿಸ್ಕೊಂಡ್ರೆ, ಮಕ್ಕಳ ಮೇಲೆ ಏನಾದ್ರು ಲೈಂಗಿಕ ಕ್ರಿಯೆ ಮಾಡಿದ್ರೆ ಅವ್ರು ಸಹ 10 ವರ್ಷದಿಂದ ಪ್ಲಸ್ ಜೀವನ ಶಿಕ್ಷೆ ಹೋಗ್ತಿದೆ. ಇದು ಕಾಲಂ 6 ಪ್ಲಸ್ 7. ಇನ್ನು ಕಾಲಂ 8ರಲ್ಲಿ ಸೆಕ್ಷುವಲ್ ಆಧಾರದಿಂದ ಅಂದ್ರೆ ಮಕ್ಕಳಿಗೆ ಉದಾಹರಣೆಗೆ ಮಕ್ಕಳನ್ನ ಮೈ ಮುಟ್ಟೋದು ಅಥವಾ ಏನಾದ್ರು ಅವ್ರೇನ ಅವರೊಂದು ಖಾಸಗಿ ಅವ್ರೇನ ಅಂಗಡಿಗೆ ಅದನ್ನೆಲ್ಲ ಮುಟ್ಟಿದ್ರೆ ಆದ್ರೆ ಅವರು ಸಹ 5 ವರ್ಷದಿಂದ 7 ವರ್ಷದ ಶಿಕ್ಷೆ ಇದೆ. ಪ್ಲಸ್ ಅವ್ರನ್ನ ಈಗ ಸಪೋಸ್ ಟೀಚರ್ಸ್ ಏನಾದ್ರು ಈಗ ಟೆನ್ಸ್ ಟೀಚರ್ ಆಗಿ ಈಗ ಹೊಡೆದ್ರೂ ಸಹ ಅಥವಾ ಇಲ್ಲೇನಾದ್ರು ಚೂರೋದು ನಮ್ಗೆ ಅದು ಗುಡ್ಡೆ ಹತ್ರ ಗಿಲ್ಲೋದು ಅಥವಾ ಇಲ್ಲಿ ಮೈ ಮೇಲೆ ಗಿಲ್ಲೋದು ಅಥವಾ ಎದೆ ಹತ್ರ ಗಿಲ್ಲೋದು ಅಥವಾ ಬೇರೆ ತೊಡೆ ಹತ್ರ ಗಿಲ್ಲೋದು, ಈ ರೀತಿ ಏನಾದ್ರು ಯಾರೇ ಮಾಡಿರ್ತಾರ ಅದು ಏಟುದಲ್ ಪರ್ಸನ್ ಆಗಿ ಮಕ್ಕಳ ಮೇಲೆ ಈ ರೀತಿ ತೊಂದರೆ ಮಾಡಿದ್ರೆ ಅವ್ರಿಗೂ ಸಹ 7 ವರ್ಷದ ಶಿಕ್ಷೆ ಇದೆ. ಮತ್ತೆ ವಿಶೇಷವಾಗಿ ಮಕ್ಕಳಿಗೆ ಈ ನೋಡಿ ಅಶ್ಲೀಲ ಚಿತ್ರಗಳು ಬಹಳ ಇದೆ. ಎಲ್ಲಾದ್ರೂ ನೀವು ಹಾಸ್ಟೆಲಲ್ಲಿ ಅಂದ್ರೆ ಹಾಸ್ಟೆಲ್ ಇರ್ಬೇಕಾದ್ರೆ ಶಾಲೆಗಳಲ್ಲಾಗಿರ್ಬೋದು, ನೀವೆಲ್ಲಾದ್ರೂ ವಾಶ್ರೂಮ್ ಹೋದ್ರೆ ಅದೆಲ್ಲ ರೂಮ್ಗಳಲ್ಲಿ ಬಟ್ಟೆ ಬದಲಾಯಿಸ್ಕೊಳ್ತಾ ಇದ್ರೆ ಅಥವಾ ನೀವು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅಂತ ಒಂದು ಚಿತ್ರಗಳನ್ನ ಯಾರಾದ್ರೂ ಅದು ಚಿತ್ರೀಕರಿಸಿ ಅದನ್ನ ಸೇವ್ ಮಾಡಿಕೊಂಡು ಅಥವಾ ಆ ತರ ಮಾಡಿದ್ರೆ ಅವರು ಸಹ 3 ವರ್ಷದಿಂದ 5 ವರ್ಷದ ಶಿಕ್ಷೆ ಇದೆ. ಇದಕ್ಕೆ ಯಾರಾದ್ರೂ ಸಹಕರಿಸಿದ್ರೆ ಅಂದ್ರೆ ಈಗ ಯಾರಾದ್ರೂ ಹುಡುಗ ಬರ್ತಾರ, ಹುಡುಗನ್ನ ಯಾರಾದ್ರೂ ಬಿಡೋದು, ಹೋಗಿ ಇಟ್ಕೋಬ ಫೋಟೋ ಇಟ್ಕೋಬ ಅಂದ್ರೆ ಏನು ಇನ್ಸ್ಟಿಗೇಷನ್ ಮಾಡ್ತಾರಲ್ಲ, ಇನ್ಸ್ಟಿಗೇಷನ್ ಮಾಡೋದು ಸಹ ಶಿಕ್ಷೆ ಇದೆ. ಒಟ್ಟಾರೆಯಾಗಿ ಏನಾದ್ರೆ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಗುಡ್ಡೇಜ್ ಬ್ಯಾಟೇಜ್ ಗೊತ್ತಿದೆಯಲ್ಲ, ಗುಡ್ಡೇಜ್ ಬ್ಯಾಟೇಜ್ ಎಲ್ಲ ಗೊತ್ತಿದೆ ನೋಡಿ. ಶೋಲ್ಡರ್ ಟು ಲ್ಯಾಪ್ ಎಕ್ಸೆಪ್ಟ್ ನಿಮ್ ತಂದೆ ತಾಯಿ ಬಿಟ್ಟರೆ ಇನ್ಯಾರು ಸಹ ನಿಮ್ಮ ಒಂದು ಶೋಲ್ಡರ್ ಟು ಲ್ಯಾಪ್ ಇಂದ ಅಂದ್ರೆ ಭುಜದಿಂದ ಪಡೋದು ಯಾರು ಸಹ ಗೊತ್ತಾಗಿಲ್ಲ. ಇದೆಲ್ಲ ಒಟ್ಟಾರೆ ಕಾನೂನು ಉದ್ದೇಶ ಅಂದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ನಿಮ್ ಮುಂದೆ ಏನೀಗೆಲ್ಲ ಸಾಕಷ್ಟು ನೋಡಿರೋದು. ಈಗ ಬೆಳೀತಾ ನಾವು ಸಾಕಷ್ಟು ವಿದ್ಯಾವಂತ ಆಗ್ತಾ ಇದ್ವಿ. ಅಂದ್ರೆ ವಿದ್ಯಾವಂತ ಆದಷ್ಟು ನಮ್ಗೆ ಇವೆಲ್ಲ ತಿಳುವಳಿಕೆ ಇದ್ದಷ್ಟು ಸಾಕಷ್ಟು ಒಳ್ಳೇದು ಅಂತ ಈ ಕಾನೂನಿನ ಒಟ್ಟಾರೆ ಅಭಿಪ್ರಾಯ. ಈಗ ನೀವು ಮೇಡಮ್ ಹೇಳಿದ್ರು ಏನು ಶಿಕ್ಷಣ ಅಂದ್ರೆ ಬರೀ ವಿದ್ಯಾಭ್ಯಾಸ ಅಂತಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಇರ್ಬೇಕು ಅಂತ. ಅದಕ್ಕೆ ನಾನು ಒಂದು ರಾತ್ರಿ ನಾಸ್ಪಾ ಡಿಕ್ಷನರಿ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಸ್ಪೆಸಿಫಿಕಲಿ ಐ ಫೌಂಡ್ ದ ಮೀನಿಂಗ್ ಆಫ್ ಎಜುಕೇಶನ್. ನಾವು ಎಜುಕೇಶನ್ ಅಂದ್ರೆ ನಾವು ವಿದ್ಯಾಭ್ಯಾಸ ಅಂತ ಮಾಡ್ತೀವಿ, ಬಟ್ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಎಜುಕೇಶನ್ ಅಂದ್ರೆ ಲರ್ನಿಂಗ್ ಆಫ್ ಲಿಟ್ರೇಸಿ ಅಂದ್ರೆ ಏನ್ ನಾವು ಓದು ಬರಹ ವಿದ್ಯಾಭ್ಯಾಸ ಅಪಾರ್ಟ್ ಫ್ರಮ್ ಅದ್ರ ಜೊತೆಗೆ ಗುಡ್ ಬಿಹೇವಿಯರ್ ಅಂಡ್ ಆಲ್ಸೋ ಕಾಂಡಕ್ಟ್ ಅಂಡ್ ಆಲ್ಸೋ ಹೌ ಟು ಮೇಂಟೈನ್ ದಿ ಕಲ್ಚರ್ ಇನ್ ದಿ ಸೊಸೈಟಿ ಅಂಡ್ ಆಲ್ಸೋ ನಾವು ಟೀಚರ್ ಸಮಾಜದ ಒಟ್ಟಾರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಇದೆಲ್ಲ ಒಟ್ಟಾರೆಯಾಗಿ ಶಿಕ್ಷಣ ಅಂತ ಹೇಳಕ್ಕೆ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾನು ಕರೆಸಿ ಇದು ಮಕ್ಕಳ ದಿನಾಚರಣೆಯನ್ನು ಅವಕಾಶ ಮಾಡಿಕೊಡುವಂತ ನಿಮ್ಮ ಪ್ರಾಂಶುಪಾಲರಾಗಿರ್ಬೋದು, ಅದೇ ರೀತಿ ಸಸಿ ನೀಡುವ ಕಾರ್ಯಕ್ರಮಕ್ಕೆ ಇನ್ನೊಂದು ಆಗಮಿಸ ಅರಣ್ಯಾಧಿಕಾರಿಯಾದ ನವೀನ್ ಕುಮಾರ್ ಸಹ ಮತ್ತೆ ಎಲ್ಲರಿಗೂ ಹೊಂದಿಸುತ್ತಾ ವಿಶೇಷವಾಗಿ ನನ್ನ ಮಕ್ಕಳಿಗೆ ಪ್ರೀತಿ ಮಕ್ಕಳು ಸಹ ಹೊಂದಿಸುತ್ತಾ ಒಂದು ಕಾರ್ಯಕ್ರಮ ಕರೆಸಿ ಅದು ಮಾತಾಡ್ತಾ ಮೇಲೆ ಹೊಂದಿಸುತ್ತಾ ಮಾತಾಡ್ತೀನಿ. ಜೈ ಜೈ ಭಾರತ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.